ಆತ್ಮೀಯರೇ, ಇಲ್ಲಿಂದ ನರಸಿಂಹಸ್ವಾಮಿಯ ದರ್ಶನಕ್ಕೆ ತೆರಳೋದಿದೆಯಲ್ಲ, ಅದು ಕುತೂಹಲ ಮತ್ತು ರೋಮಾಂಚನಕಾರಿ. ನಮ್ಮ ದೇಶದಲ್ಲೇ ಇಂಥ ಕ್ಷೇತ್ರ ಇಲ್ಲ ಅಂತ ಹೇಳ್ತಾರೆ ಇಲ್ಲಿನ ಭಕ್ತಾದಿಗಳು. ಬಹುಶಃ ಇರ್ಲಿಕ್ಕೂ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನೀರಿನಲ್ಲಿ ನಾವು ಇಳಿದು ಸಾಗುವಂಥದ್ದು ನರಸಿಂಹಸ್ವಾಮಿಯ ದರ್ಶನಕ್ಕೆ. ಬಹುಶಃ ಎದೆ ಮಟ್ಟಕ್ಕನ್ನ ನೀರು ಬರುತ್ತೆ. ಇದೊಂದು ರೀತಿ ಎಲ್ಲ ಭಕ್ತರನ್ನ ಆಕರ್ಷಿಸುವಂತಹ ಕೇಂದ್ರ ಆಗಿದೆ. ಬನ್ನಿ ನಾವೀಗ ನರಸಿಂಹನ ದರ್ಶನಕ್ಕೆ ಹೋಗೋಣ. ನೀರಿನೊಳಗೆ ಇಳಿಯೋದೇನೋ ಕುತೂಹಲವಾಗಿತ್ತು. ಆದರೆ ಎದೆ ಮಟ್ಟದ ನೀರಲ್ಲಿ ಕ್ಯಾಮರಾ ನೀರೊಳಗೆ ಇಳಿಸೋದು ಹೇಗೆ ಅನ್ನೋ ಯೋಚನೆ ಇತ್ತು. ನಮ್ಮ ಕ್ಯಾಮರಾಮನ್ ರವಿ ಟ್ರ್ಯಾಕ್ಟರ್ ಟ್ಯೂಬನ್ನು ತರಿಸಿ ಅದರ ಮೇಲೆ ದೊಡ್ಡದೊಂದು ಪ್ಲೇವುಡ್ ಅನ್ನು ಇಟ್ಟು ಅದರ ಮೇಲೆ ಕ್ಯಾಮರಾ ಇಟ್ಟು ಹರಸಾಹಸ ಮಾಡಿ ನಿಮಗೆ ಈ ಎಲ್ಲ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ನೋಡಿ, ಈ ಮಟ್ಟಕ್ಕನ್ನ ನೀರು ಬರುತ್ತೆ. ನಾವು ಇಲ್ಲಿ ಜಾರಲ್ಲ, ಯಾಕಂದ್ರೆ ಕೆಳಗಡೆ ಮರಳು ಹಾಕಿದ್ದಾರೆ. ಹಾಗಾಗಿ ಜಾರುವಂಥದ್ದೇನಿಲ್ಲ. ಆರಾಮ್ಸೆ ಎಲ್ಲ ಭಕ್ತಾದಿಗಳು ಇಲ್ಲಿ ನಡೆದು ಸಾಗಬಹುದು. ಸುಮಾರು 1 ಕಿಲೋಮೀಟರ್ ವರೆಗೆ ಹೀಗೆ ನಡೆದು ಸಾಗಬೇಕು ನರಸಿಂಹನ ದರ್ಶನಕ್ಕೆ. ಹೋಗೋಣ, ಇದೊಂದು ಕುತೂಹಲಕಾರಿ ದರ್ಶನ. ನೃಸಿಂಹಸ್ಯಾಂಗ ಸಂಭೂತೈ ನಾರಸಿಂಹೈರನೇಕಶಃ. ಈ ನೀರಿನಲ್ಲಿ ಸಾಗೋದಕ್ಕೇನೆ ಭಕ್ತಾದಿಗಳು ಬರ್ತಕ್ಕಂಥದ್ದು. ತುಂಬಾ ರೋಮಾಂಚನ ಅನ್ಸುತ್ತೆ ಈ ನೀರಲ್ಲಿ ಸಾಗುವಂಥದ್ದು. ಪುಟ್ಟ ಮಕ್ಕಳಾದರೆ ಹೆಗಲ ಮೇಲೆ ಹೊತ್ತು ಸಾಗುವಂಥದ್ದು ಇದೆ, ಪುಟ್ಟ ಮಕ್ಕಳನ್ನು ಕರ್ತಂದಂಥವ್ರು. ಹಾಗಾಗಿ ಬಂದ ಯಾತ್ರಿಕರಿಗೆಲ್ಲ ಇದೊಂದು ಆಹ್ಲಾದ ಅನಿಸುವಂಥ ತಾಣ. ಸಂಕ್ರುದ್ಧೋ ಹಿರಣ್ಯಕಶಿಪು ಸ್ವಯಂ. ನೀರೊಳಗಿನ ನರಸಿಂಹನ ನೋಡ್ಲಿಕ್ಕೆ ಸುಮಾರು ಜನ ಭಕ್ತರು ಬಂದಿದ್ದಾರೆ. ಬನ್ನಿ ಅವರ ಅಭಿಪ್ರಾಯ ಹೇಗೆ ತಿಳ್ಕೊಳ್ಳೋಣ. ನಮಸ್ಕಾರ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಪೂಜಾ. ಎಲ್ಲಿಂದ ಬಂದಿದ್ದೀರಿ? ಉನ್ನವ ತಾಲೂಕ. ಹೇಗೆ ಅನ್ಸುತ್ತೆ ಈ ದೇವಸ್ಥಾನ? ಪವಿತ್ರವಾಗಿದೆ, ಚೆನ್ನಾಗಿದೆ. ನೀರೊಳಗೆ ಹೋಗುವಂಥದ್ದು ಏನು ಅನ್ಸುತ್ತೆ? ಮಜಾ ಬರುತ್ತೆ. ಎಷ್ಟು ಜನ ಬಂದಿದ್ದೀರಿ? ನಾವು ಸುಮಾರು 8 ಜನ. ಏನು ಈ ದೇವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಂದ್ರೆ ಆ ದೇವರ ಮಹಿಮೆ ಬಗ್ಗೆ. ದೇವರು ಬಹಳ ಸತ್ಯವಾಗಿದ್ದಾರೆ. ಮಜಾ ಬರುತ್ತೆ ಅಷ್ಟಲ್ಲಿ. ನಾವು ಇನ್ನೇನು ನರಸಿಂಹಸ್ವಾಮಿಯ ಸನ್ನಿಧಿಗೆ ಬಂದಾಯಿತು. ಈ ಕೊನೆಯಲ್ಲಿ ನರಸಿಂಹಸ್ವಾಮಿಯ ದರ್ಶನ ಆಗುತ್ತೆ ನಮಗೆ. ಇಲ್ಲಿ ನೆಲೆ ನಿಂತಿರುವಂಥ ನರಸಿಂಹಸ್ವಾಮಿ ಉಗ್ರ ನರಸಿಂಹ ಅಂತ ಕರೀತಾರೆ ಆತನನ್ನು. ಆ ಸ್ವಾಮಿಗೆ ಈಗ ವಿಶೇಷ ಪೂಜಾದಿಗಳು ನೆರವೇರುತ್ತೆ. ಆ ಎಲ್ಲ ದೃಶ್ಯಗಳನ್ನು ನೀವು ಕೂಡ ನೋಡಿ. वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहं वृत्तोत्फुल्लविशालाक्षं विपक्षक्षयदीक्षितं निनादत्रस्तविश्वाण्डं विष्णुं उग्रं नमाम्यहं सर्वैरवद्यतां प्राप्तं सबलोघं दिते सुतं नखाग्रैः सकलीचक्रे यस्तं वीरं नमाम्यहं पातावष्टब्धपातालं मूर्धाविष्टत्रिविष्टपं भुजप्रविष्ट